ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಟು ಕಾವ್ಯ ಅನಿಲ್ ಯೂಟ್ಯೂಬ್ ಚಾನಲ್ಗೆ. ಇವತ್ತು ಸಿಂಪಲ್ ಆ್ಯಂಡ್ ಬ್ಯೂಟಿಫುಲ್ ಆಗಿರೋಂಥ ರಂಗೋಲೆ ತೋರಿಸ್ತಾ ಇದ್ದೀನಿ. ಇದು 7 to 4 ಡಾಟ್ ರಂಗೋಲೆ. ಸೆಂಟ್ರಿಗೆ ಫ್ಲವರ್ ಡಿಸೈನ್ ಇಟ್ಕೊಂಡು ಎಕ್ಸ್ಟೆಂಡ್ ಮಾಡ್ಕೊಂಡು ಹೋಗೋದು. ಲೋಟಸ್ ಡಿಸೈನು ಕೂಡ ಇದೆ. ತುಂಬಾ ಚೆನ್ನಾಗಿ ಬರುತ್ತೆ. ಅದನ್ನು ಕೆಮ್ಮಣ್ಣಲ್ಲಿ ಕೂಡ ಡೆಕೋರೇಟ್ ಮಾಡಿದ್ರೆ ತುಂಬ ಚೆನ್ನಾಗಿ ಕಾಣುತ್ತೆ. ಮಾರ್ನಿಂಗ್ ಫಸ್ಟ್ ಎದ್ದು ಫ್ರೆಶ್ ಅಪ್ ಎಲ್ಲ ಆದಮೇಲೆ ಫಸ್ಟ್ ನಾನು ಮಾಡೋ ಕೆಲಸನೇ ರಂಗೋಲಿ ಬಿಡೋದು. ಮನೆ ಬಾಗಿಲಿಗೆ ನೀರು ಹಾಕಿ ರಂಗೋಲಿ ಬಿಟ್ಟರೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಫೈನಲಿ ಯಾವ ರೀತಿ ಬಂದಿದೆ ರಂಗೋಲಿ ನೋಡಿ. ನೆಕ್ಸ್ಟ್ ನಾನು ಡೈಲಿ ಯಾವ್ಯಾವ ರೀತಿ ಪ್ರೋಸೆಸ್ ಮಾಡ್ತೀನಿ ಅಂತಲೂ ತೋರಿಸ್ತಾ ಇದ್ದೀನಿ ಈ ವಿಡಿಯೋದಲ್ಲೇ. ಮಾರ್ನಿಂಗ್ ಎದ್ದ ತಕ್ಷಣ ಬಾಗಿಲಿಗೆಲ್ಲ ನೀರು ಹಾಕಿ ಬಂದಮೇಲೆ ಟೀ ಇಟ್ಬಿಟ್ಟು ಟಿಫನ್ಗೆ ಏನು ಮಾಡೋದು ಅಂತ ಪ್ರಿಪೇರ್ ಮಾಡ್ಕೊತಾ ಇದ್ದೀನಿ. ನಾನು ಇವತ್ತು ಖಾರ ಪೊಂಗಲ್ ಈಸಿಯಾಗಿ ಮಾಡೋವಂಥ ಟಿಫನ್ನ ಚೂಸ್ ಮಾಡಿದ್ದೀನಿ. ಅಷ್ಟರಲ್ಲಿ ಟೀನೂ ಕೂಡ ಆಗಿದೆ. ಟೀನೂ ಕೂಡ ಫಿಲ್ಟರ್ ಮಾಡಿ ಕೊಟ್ಟಿಟ್ಟು ಬರ್ತೀನಿ ಈಗ. ನೆಕ್ಸ್ಟು ನಾನು ಕುಡಿಯೋಕ್ಕೆ ಜ್ಯೂಸ್ ಯಾವ ರೀತಿ ಮಾಡ್ಕೊತಾ ಇದ್ದೀನಿ ಅಂದರೆ ಸೋರೆಕಾಯಿ ಜ್ಯೂಸ್ ಮಾಡ್ಕೊತಾ ಇದ್ದೀನಿ. ಈ ಸೋರೆಕಾಯಿ ಸ್ವಲ್ಪ ತೊಗೊಂಡ್ರೂ ಸಾಕಾಗುತ್ತೆ. ಅದಕ್ಕೆ ನಾನು ಡೈಲಿ ಸ್ವಲ್ಪ ಅರ್ಧ ಪೀಸ್ನೇ ಕಟ್ ಮಾಡಿಕೊಂಡು ಮಾಡ್ಕೊತೀನಿ. ಈ ಸೋರೆಕಾಯಿನೆಲ್ಲ ಸಿಪ್ಪೆ ತೆಗೆದ್ಬಿಟ್ಟು ಸಣ್ಣದಾಗಿ ಕಟ್ ಮಾಡ್ಕೊಳ್ಳೋಣ. ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ನೀಟಾಗಿ ಪೇಸ್ಟ್ ಮಾಡ್ಕೊಬೋದು. ತುಂಬಾ ತಂಪಾಗುತ್ತೆ ಬಾಡಿಗೆ. ಒಂದು ದಿವಸ ಈ ಥರ, ಒಂದು ದಿವಸ ಬಿಸಿನೀರನ್ನ ತೊಗೊತೀನಿ. ಮಾರ್ನಿಂಗಲ್ಲಿ ನೀಟಾಗಿ ಪೇಸ್ಟ್ ಮಾಡ್ಕೊಳ್ಳೋಣ. ಸ್ವಲ್ಪ ನೀರು ಹಾಕ್ಕೊಂಡು ಪೇಸ್ಟ್ ಮಾಡ್ಕೊಳ್ಳೋಣ. ಲಾಸ್ಟಿಗೆ ಆಮೇಲೆ ಸ್ವಲ್ಪ ಜಾಸ್ತಿ ನೀರು ಹಾಕ್ಕೊಂಡ್ರೆ ಜಾಸ್ತಿ ಕ್ವಾಂಟಿಟಿ ಆಗುತ್ತೆ. 1 ಲೋಟ ಸಾಕಾಗುತ್ತೆ ಡೈಲಿ. ನೋಡಿ ಈ ರೀತಿಯಾಗಿದೆ ಪೇಸ್ಟು. ಇದನ್ನು ಫಿಲ್ಟ್ರ್ ಮಾಡ್ಬೇಕಾದ್ರೆ ಹಾಕೊಬೋದು. ನಾನು ನೀಟಾಗಿ ಪೇಸ್ಟ್ ಮಾಡಿಬಿಟ್ಟಿದ್ದೀನಿ. ಹಂಗೇನು ತೊಗೊಬೋದು, ಚೆನ್ನಾಗಿರುತ್ತೆ. ಇದಕ್ಕೆ ಸ್ವಲ್ಪ ಶುಂಠಿ, ಸ್ವಲ್ಪ ಉಪ್ಪು ಹಾಕ್ಕೊಂಡು ತೊಗೊಬೋದು. ಬರೀ ನೀರು ಥರನೇ ಇರುತ್ತೆ, ಯಾವ ಫ್ಲೇವರು ಇರಲ್ಲ. ಎಲ್ಲರೂ ಕೂಡ ಆರಾಮಾಗಿ ತೊಗೊಬೋದು ಇದನ್ನು. ಮಾರ್ನಿಂಗ್ ಡ್ರಿಂಕ್ ಆದ ತಕ್ಷಣ ಟಿಫನಿಗೆ ರೆಡಿ ಮಾಡೋದು. ನೀವು ಕೂಡ ಮಾರ್ನಿಂಗ್ ಎದ್ದ ತಕ್ಷಣ ಯಾವ ಡ್ರಿಂಕ್ನ ತೊಗೊತೀರಾ ಅಂತ ಕಮೆಂಟ್ ಮಾಡಿ ತಿಳಿಸಿ. ನನ್ನ ವಿಡಿಯೋ ಯಾವ ರೀತಿ ಬಂದಿದೆ ಅಂತಲೂ ತಿಳಿಸಿ. ಡೈಲಿ ಬ್ಲಾಗ್ ಮಾಡ್ತಾ ಇದ್ದೀನಿ. ತುಂಬ ದಿವಸದಿಂದ ಅನ್ಕೊತಾ ಇದ್ದೆ ಡೈಲಿ ಬ್ಲಾಗ್ ಮಾಡಬೇಕು ಅಂತ. ನನ್ನ ಕೈಲಿ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಪ್ರಯತ್ನ ಪಟ್ಟು ಮಾಡಿದ್ದೀನಿ. ನೆಕ್ಸ್ಟ್ ಜ್ಯೂಸ್ ಎಲ್ಲ ಕುಡ್ದಾದ್ಮೇಲೆ ತೆಗೆದುಕೊಂಡಿರೋಂಥ ಸಿಪ್ಪೆನೆಲ್ಲ ಡಸ್ಟ್ಬಿನ್ಗೆ ಹಾಕ್ಕೊಂಡು ನೆಕ್ಸ್ಟು ಟಿಫನ್ಗೆ ನಾನು ಸ್ವಲ್ಪ ಚಟ್ನಿನೂ ಮತ್ತು ಖಾರ ಪೊಂಗಲ್ಗೆ ಒಗ್ಗರಣೆಗೂ ಹಸಿಮೆಣ್ಸಿನ್ಕಾಯನ್ನ ಬಿಡಿಸ್ಕೊಂಡು ಸಪ್ರೇಟ್ ಮಾಡಿಕೊತಾ ಇದ್ದೀನಿ. ಯೂಶ್ವಲಿ ತೊಟ್ಟೆಲ್ಲ ಸಪ್ರೇಟ್ ಮಾಡಿ ಫ್ರಿಜ್ಜಲ್ಲಿ ಸ್ಟೋರ್ ಮಾಡೋದು. ಬಟ್ ಇವತ್ತು ಹಂಗೆ ಇಕ್ಕಿರೋದ್ರಿಂದ ತೊಟ್ಟನ್ನೆಲ್ಲ ಬಿಡಿಸ್ಕೊಂಡು ಕಟ್ ಮಾಡ್ಕೊಳ್ಳೋಣ. ಒಗ್ಗರಣೆಗೆ ಮಾತ್ರ ಕಟ್ ಮಾಡ್ಕೊಳ್ಳೋಣ. ಇನ್ನು ಚಟ್ನಿಗೆ ಹಾಗೆ ಇದ್ರೂ ಪರವಾಗಿಲ್ಲ. ಚಟ್ನಿಗೆ ಸ್ವಲ್ಪ ಫ್ರೈ ಮಾಡಿ ಹಾಕ್ಕೊತಾರೆ. ನಾನಿಲ್ಲಿ ಡೈರೆಕ್ಟಾಗಿ ಹಾಕ್ತಾಯಿದ್ದೀನಿ. ಎಲ್ಲ ಮನೇಲಿರೋ ಹೆಣ್ಮಕ್ಳಿಗೂ ಬೆಳಗಿನ ತಿಂಡಿ, ಊಟ, ಮನೆ ಕೆಲಸನೇ ದಿನ ಎಲ್ಲ ಆಗೋಗುತ್ತೆ. ಅದರಲ್ಲೂ ಫ್ರೀ ಮಾಡಿಕೊಂಡು ಯಾವ್ದಾರ ಕೆಲಸ ಮಾಡಬೇಕಂದ್ರೆ ಮನೇಲಿ ಸಪೋರ್ಟ್ ಕೂಡ ಬೇಕಾಗುತ್ತೆ. ಮನೇಲಿ ಎಲ್ಲರೂ ಒಂದೊಂದು ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದರೆ ಎಲ್ಲ ಕೆಲಸನೂ ಈಸಿಯಾಗಿ ಬೇಗನೂ ಫಿನಿಶ್ ಆಗುತ್ತೆ. ಈಗ ಕೊತ್ತಂಬರಿ ಕೂಡ ಸಪ್ರೇಟ್ ಮಾಡ್ತಾಯಿದ್ದೀನಿ. ಒಗ್ಗರಣೆಗೆ ಸ್ವಲ್ಪ, ಚಟ್ನಿಗೆ ಸ್ವಲ್ಪ ಸಪ್ರೇಟ್ ಮಾಡಿಕ್ಕೊತಾ ಇದ್ದೀನಿ. ಎರಡು ಕೂಡ ವಾಶ್ ಮಾಡಿಕ್ಕೊತಾ ಇದ್ದೀನಿ. ಚಟ್ನಿಗೆ ಕಾಯಿ ಕೂಡ ತುರ್ಕೊತಾ ಇದ್ದೀನಿ. ಇವಾಗ ಕಾಯಿನ ನೀವು ಬೇಕಾದ್ರೆ ಚಾಕುಲಿ ಎಬ್ಬಿಟ್ಟು ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಬೋದು. ತುರಿದಿರೋ ಅಂಥ ಕಾಯಿನೆಲ್ಲ ಮಿಕ್ಸಿ ಜಾರ್ಗೆ ಹಾಕ್ಕೊತಾ ಇದ್ದೀನಿ. ನಾನು ಸ್ವಲ್ಪ ಖಾರ ಪೊಂಗಲ್ಗೂ ಕೂಡ ಮಿಕ್ಸ್ ಮಾಡ್ತೀನಿ, ಚೆನ್ನಾಗಿರುತ್ತೆ. ಕಾಯಿ ದಪ್ಪ ತಿನ್ನೋಕ್ಕೆ ಇಷ್ಟ ಇಲ್ಲ ಅಂದರೆ ಖಾರ ಪೊಂಗಲಲ್ಲಿ ಈ ಥರ ತುರಿದ್ಬಿಟ್ಟು ಯೂಸ್ ಮಾಡ್ಬೋದು. ಈಗ ಚಟ್ನಿಗೆ ಸ್ವಲ್ಪ ಮೆಣಸಿನ್ಕಾಯಿ, ಕೊತ್ತಂಬರಿ, ಹುಣಸೆಹಣ್ಣು, ಹುರ್ಗಡ್ಲೆ, ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ನೀಟಾಗಿ ರುಬ್ಕೊಂಡು ಚಟ್ನಿ ರೆಡಿ ಟು ಟೇಸ್ಟ್. ಸೂಪರಾಗಿರುತ್ತೆ. ಬೇರೆ ಬೇರೆ ವೆರೈಟಿ ಚಟ್ನಿನೂ ಮಾಡ್ಕೊಬೋದು. ನಾನಿಲ್ಲಿ ಸಿಂಪಲಾಗಿ ಹುರ್ಗಡ್ಲೆ ಚಟ್ನಿ ಮಾಡಿಕೊಂಡು ಕಾಯಿ ಜೊತೆ ರುಬ್ಕೊತಾ ಇದ್ದೀನಿ. ಮನೇಲಿ ಚಿಕ್ಕ ಮಕ್ಕಳಿದ್ರೆ ಕೆಲಸನೇ ಮುಗಿಯಲ್ಲ. ಅವರು ನಿದ್ದೆ ಮಾಡೋ ಟೈಮಲ್ಲಿ ಆಲ್ಮೋಸ್ಟ್ ಎಲ್ಲ ಕೆಲಸ ಮುಗಿಸಾಕ್ಬಿಡ್ಬೇಕು ಅಷ್ಟರಲ್ಲೇ.
ನೋಡಿ ಇವಾಗ ಚಟ್ನಿನೂ ಕೂಡ ರೆಡಿ ಆಗಿದೆ. ಒಗ್ಗರಣೆಗೆ ಹಾಕೊಳ್ಳೋಣ. ನೆಕ್ಸ್ಟು ಚಟ್ನಿನೂ ರುಬ್ತಾ ಇದೆ. ಈ ರೀತಿ ಸಾಫ್ಟಾಗಿ ರುಬ್ಕೊಳ್ಳಿ, ತರಕಾರಿಯಾಗಿ ರುಬ್ಕೊಬೇಡಿ. ಅಷ್ಟರಲ್ಲೇ ಕುಕ್ಕರ್ ಕೂಡ ವಿಷಲ್ ಹೊಡೆದಿದೆ. ನಾನಿಲ್ಲಿ ಅಕ್ಕಿ ಮತ್ತು ಹೆಸರು ಬೇಳೆನ ಬೇಯಿಸ್ಕೊಂಡಿದ್ದೀನಿ. ಸ್ವಲ್ಪ ಉಪ್ಪು ಅರಿಶಿನ ಹಾಕ್ಕೊಂಡು ಬೇಯಿಸ್ಕೊಂಡ್ರೆ ಹೆಸರು ಬೇಳೆ ಖಾರ ಪೊಂಗಲ್ಗೆ ರೆಡಿಯಾಗಿರುತ್ತೆ. ನೆಕ್ಸ್ಟು ಒಗ್ಗರಣೆಗೆ ಸ್ವಲ್ಪ ಎಣ್ಣೆ, ಹಸಿಮೆಣ್ಸಿನ್ಕಾಯಿ, ಮೆಣಸು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ. ಲಾಸ್ಟಲ್ಲಿ ಜೀರಿಗೆ ಹಾಕ್ಕೊಂಡು ಫ್ರೈ ಮಾಡಿಕೊಂಡ್ರೆ ರೆಡಿಯಾಗಿರುತ್ತೆ ಒಗ್ಗರಣೆ. ಅದಕ್ಕೆ ಕೂಡ ಈಗ ಬೆಂದಿದೆಯಲ್ಲ ಅಕ್ಕಿ ಮತ್ತು ಹೆಸರು ಬೇಳೆ, ಅದನ್ನು ಹಾಕ್ಕೊಳ್ಳೋಣ. ಇದು ಸ್ವಲ್ಪ ಗಟ್ಟಿಯಾಗಿರೋದ್ರಿಂದ ನಾವು ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ಮೀಡಿಯಮ್ ಕನ್ಸಿಸ್ಟೆನ್ಸಿಲಿದ್ದರೆ ತುಂಬಾ ಚೆನ್ನಾಗಿರುತ್ತೆ. ತುಂಬ ತೆಳ್ಳನೂ ಬೇಡ, ಗಟ್ಟಿನೂ ಬೇಡ, ಆ ರೀತಿ ಇದ್ದರೆ ಓಕೆ ಆಗುತ್ತೆ. ಸ್ವಲ್ಪ ತೆಳ್ಳಗೆ ಮಾಡಿಕೊಂಡ್ರೆ ಅದು ಸ್ವಲ್ಪ ತಣ್ಣಗಾದ್ಮೇಲೆ ಗಟ್ಟಿ ಆಗುತ್ತೆ. ಇವಾಗ ನಾವು ನೀರು ಹಾಕಿರೋದ್ರಿಂದ ಸ್ವಲ್ಪ ಉಪ್ಪು ಕೂಡ ಹಾಕ್ಕೊಬೇಕಾಗುತ್ತೆ. ನೀವು ಟೇಸ್ಟ್ ನೋಡ್ಬಿಟ್ಟು ಹಾಕೊಬೋದು. ಅಷ್ಟರಲ್ಲಿ ಕೊತ್ತಂಬರಿನೂ ಕೂಡ ಸಣ್ಣದಾಗಿ ಕಟ್ ಮಾಡ್ಕೊತಾ ಇದ್ದೀನಿ, ಅದನ್ನು ಕೂಡ ಹಾಕ್ಕೊಳ್ಳೋಣ. ಕೊತ್ತಂಬರಿ ಹಾಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಇದಕ್ಕೆ ನೆಕ್ಸ್ಟು ಮೇಲೆ ಕಾಯಿ ತುರಿನೂ ಕೂಡ ಉದುರಿಸ್ಕೊಳ್ಳೋಣ. ಎಲ್ಲವನ್ನು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಉಪ್ಪು ನೀವು ಬೇಕು ಅಂದರೆ ಹಾಕ್ಕೊಬೋದು. ಈಗ ಎಲ್ಲ ತಿಂಡಿ ಆದಮೇಲೆ ನನ್ನ ಮಕ್ಕಳಿಗೆಲ್ಲ ರೆಡಿ ಮಾಡಿ ನನ್ನ ಮಗಳನ್ನ ಸ್ಕೂಲಿಗೆ ಕರ್ಕೊಂಡೋಗಿ ಬಿಡ್ತಾ ಇದ್ದೀನಿ. ಹೇಗನ್ನಿಸ್ತು ನಮ್ಮ ಈ ಬ್ಲಾಗು? ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.